ನಮಸ್ಕಾರ. ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡು ತನ್ನ ತಾಯಿಗೆ ವಿಧವಾ ವೇತನಕ್ಕೆ ಸಾಕಷ್ಟು ದಿನಗಳ ಕಾಲ ತಹಸೀಲ್ದಾರ್ ಆಫೀಸ್ಗೆ ಅಲೆದಾಡಿಯ ನಂತರ ಆಗಿನ ಕಾಲದಲ್ಲಿ 100 ರೂಪಾಯಿ ಲಂಚ ಕೊಟ್ಟು ವಿಧವಾ ವೇತನ ಮಾಡಿಸಿಕೊಂಡಿದ್ದರ ಪರಿಣಾಮವಾಗಿ ಅಂದೇ ನಾ ಬೆಳೆದ್ರೆ ಈ ರೀತಿ ಲಂಚ ಪಡೆಯೋರನ್ನ ಮಟ್ಟ ಹಾಕುವ ರೀತಿಯಲ್ಲಿ ಬೆಳೆಯಬೇಕೆಂದು ಕೊನೆಗೂ ಬೆಳೆದು ಇವತ್ತು ಅಪಘಾತದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋದಂತ ದಿಟ್ಟ ದಕ್ಷ IAS ಅಧಿಕಾರಿ ಮಾಂತೇಶ್ ಬಿಳ್ಗಿಯವರ ಬಗ್ಗೆ. ತಮ್ಮ 5 ವರ್ಷದವರಿದ್ದಾಗಲೇ ತಂದೆಯನ್ನು ಕಳೆದುಕೊಂಡು ಯಾವುದೇ ಸಂಬಂಧಿಕರ ಸಹಾಯವಿಲ್ಲದೆ ತಿನ್ನಲು ಒಂದು ಹೊತ್ತಿಗೆ ಊಟವೇ ಇಲ್ಲದೆ ತನ್ನ 8ನೇ ವಯಸ್ಸಿನಿಂದ ಕೂಲಿ ಮಾಡುವುದರೊಟ್ಟಿಗೆ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಮುಗಿಸಿದರು. ಹೀಗೆ ಕೂಲಿ ಮಾಡ್ತಾ ತಮ್ಮ 9ನೇ ತರಗತಿಯವರೆಗೆ ಶಾಲೆಗೆ ಹೋಗದೆ ಪಾಸ್ ಆಗಿದ್ರಂತೆ. 10ನೇ ತರಗತಿಯಲ್ಲಿ ಒಂದು ದಿನ ಶಿಕ್ಷಕರು ಎಲ್ಲಾ ವಿದ್ಯಾರ್ಥಿಗಳನ್ನು ಎಷ್ಟೆಷ್ಟು ಗಂಟೆ ಓದ್ತಿದ್ದೀರಂತ ಕೇಳ್ತಿದ್ರಂತೆ. ಆಗ ವಿದ್ಯಾರ್ಥಿಗಳು 5 ಗಂಟೆ 6 ಗಂಟೆ ಅಂತ ಹೇಳ್ತಿದ್ದಾಗ ಇವರ ಸರದಿ ಬಂದಾಗ ಶಿಕ್ಷಕರು ನೀವೆಷ್ಟು ಗಂಟೆ ಓದ್ತಿದ್ದೀರಂತ ಕೇಳಿದ್ರಂತೆ. ಅವಾಗ ಎಲ್ಲ ವಿದ್ಯಾರ್ಥಿಗಳು ಹೀಯಾಳಿಸಿ ಇವನಲ್ಲಿ ಓದ್ತಾನೆ, ಇವನು ಫೇಲ್ ಆಗ್ತಾನಂತೇಳಿ ನಕ್ಕಿದ್ರಂತೆ. ಅದನ್ನೇ ಮನಸ್ಸಿಗೆ ತೆಗೆದುಕೊಂಡು 3 ದಿನಗಳ ಕಾಲ ಊಟ ಬಿಟ್ಟು ನಾನೇನಾದ್ರೂ ಮಾಡ್ಲೇಬೇಕಂತ ಹೇಳಿ ಓದಿ ಅದೇ ಶಾಲೆಗೆ 10ನೇ ತರಗತಿಯಲ್ಲಿ ನಂಬರ್ 1 ಬಂದಿದ್ರು. ಹೀಗೆ ತನ್ನ ತಂದೆಯ ಸಾವಿನ ನಂತರ ತಾಯಿಯ ವಿಧವಾ ಪಿಂಚಣಿಗೆ ತಹಸೀಲ್ದಾರ್ ಕಚೇರಿಗೆ ಕಾಲಿಗೆ ಚಪ್ಪಲಿ ಇಲ್ಲದೆ 6 ತಿಂಗಳು ಕಾಲ ಅಲೆದಾಡಿದಾಗ ಕೆಲಸ ಆಗದೇ ಇರಲು ಕಾರಣ ನೀವು ಅವರ ಕೈ ಬಿಸಿ ಮಾಡಬೇಕು ಅಂತ ಹೇಳಿದರು. ಅವಾಗ ಅವರ ತಾಯಿ ತಿಂಗಳಿಗೆ 25 ರು ಪಿಂಚಣಿಗಾಗಿ 100 ರೂಪಾಯಿ ಕೊಟ್ಟು ಪಿಂಚಣಿ ಮಾಡಿಸಿಕೊಂಡಿದ್ದರು. ಆವಾಗಲೇ ಹಠ ತೊಟ್ಟಿದ್ದು ನೋಡಿ ನೀವೆಲ್ಲ ಕಂಡ ದಕ್ಷ IAS ಅಧಿಕಾರಿ ಮಾಂತೇಶ್ ಬಿಳ್ಗಿಯವರು. ಏನಾದ್ರೂ ಬೆಳೆದ್ರೆ ಇಂಥವರನ್ನು ಮಟ್ಟ ಹಾಕುವ ರೀತಿಯಲ್ಲೇ ಬೆಳಿಬೇಕು ಅಂತ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಮುಗಿಸಿ ನಂತರ ತನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಧಾರವಾಡದತ್ತ ಪಯಣ. ಧಾರವಾಡದಲ್ಲಿನ ವಿದ್ಯಾರ್ಥಿಗಳ ಜೀವನದ ಬಗ್ಗೆ ಏನ್ರಿ ಹೇಳಕ್ಕಾಗುತ್ತೆ? ಪ್ರಾರಂಭದಲ್ಲಿ ರಾಮದುರ್ಗ ಬಿಟ್ಟು ಬೇರೆ ಊರೇ ನೋಡದ ಮಾಂತೇಶ್ ಬಿಳ್ಗಿಯವರು ಧಾರವಾಡದಲ್ಲಿ ಮೊದಲೆರಡು ದಿನ ಬೇರೆಯವರ ಮನೆಯಲ್ಲಿ ಕೇಳಿ ತಿಂದಿದ್ದರು. ಹೀಗೆ ಪ್ರಾರಂಭದಲ್ಲಿ PUCಯಲ್ಲಿ ಸೈನ್ಸ್ ತಗೊಂಡು 2 ತಿಂಗಳ ಕಾಲ ಹೋಗಿದ್ದರು. ನಂತರ 250 ರೂಪಾಯಿ ಫೀ ತುಂಬಲಾಗದ ಕಾರಣ ಮನೆಯವರು ಶಾಲೆ ಬೇಡ, ಆದ್ರೂ ನೀನು ಹೋಗಲೇಬೇಕಂದ್ರೆ ಆರ್ಟ್ಸ್ಗೆ ಹೋಗು, ಅದಕ್ಕೆ 30 ರೂಪಾಯಿ ಮಾತ್ರ ಫೀ ಇದೆ ಅಂದಿದ್ದರು. ಮನೆಯ ಪರಿಸ್ಥಿತಿಯನ್ನರಿತ ಮಾಂತೇಶ್ ಬಿಳ್ಗಿಯವರು ಅದಕ್ಕೆ ಒಪ್ಪಿ ಒಲ್ಲದ ಮನಸ್ಸಿನಿಂದ ಕಲೀಲೇಬೇಕನ್ನೋ ಹಠದಿಂದ ಕಾಲೇಜ್ಗೆ ಬಂದು HOD ಹತ್ರ ತನ್ನ ಪರಿಸ್ಥಿತಿ ಹೇಳಿ ಆರ್ಟ್ಸ್ಗೆ ಟ್ರಾನ್ಸ್ಫರ್ ತಗೊಂಡಿದ್ರು. ಹೀಗೆ PUC ಓದುವಾಗ ಗೆಳೆಯರೊಟ್ಟಿಗೆ ಬರುವಾಗ ರೆಡ್ ಲೈಟ್ ಕಾರ್ ನೋಡಿದ್ದರು. ಅದಕ್ಕೆ ಮರುಕ್ಷಣವೇ ಕೇಳಿದ ಮಾಂತೇಶ್ ಬಿಳ್ಗಿಯವರು, ಗೆಳೆಯ ಯಾರಿವ್ರಂತ ಏನಾದ್ರೂ ಗೊತ್ತಾ? ಅದಕ್ಕೆ ಉತ್ತರಿಸಿದ ತನ್ನ ಗೆಳೆಯ, ಅವರು DC ಎಂದಿದ್ದರು. ಅಷ್ಟಕ್ಕೆ ಸಮಾಧಾನವಾಗದ ಮಾಂತೇಶ್ ಬಿಳ್ಗಿಯವರು ಮರುದಿನ ಗುರುಗಳ ಹತ್ರ ಹೋಗಿ, ಸರ್ ಈ ರೀತಿ ಒಬ್ರು ರೆಡ್ ಲೈಟ್ ಕಾರ್ನಲ್ಲಿ ಹೋಗ್ತಿದ್ರು, ಅವ್ರ ಹಿಂದೆ ಮುಂದೆ ತುಂಬಾ ಕಾರ್ಗಳು ಹೋಗ್ತಿದ್ವು, ಅವ್ರು ಯಾರು ಸರ್? ಅದಾಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಅಂತ ಕೇಳಿದ್ರಂತೆ. ಅದಕ್ಕೆ ಮುಗುಳ್ನಗುತ್ತಾ ಉತ್ತರಿಸಿದ ಸೋಶಾಲಜಿ ಮೇಸ್ಟ್ರು, ಅವರಿಗೆ DC ಅಂತಾರೆ, ಅದಾಗ್ಬೇಕಂದ್ರೆ ಸಾಕಷ್ಟು ತಯಾರಿ ಮಾಡಬೇಕು, ಇವಾಗ ನೀನು ಚೆನ್ನಾಗಿ ಓದಿದ್ರೆ ಮುಂದೆ ಆ ರೀತಿ ಆಗೋಕ್ಕೆ ತುಂಬಾ ಅನುಕೂಲವಾಗುತ್ತೆ ಅಂದಿದ್ದರು. ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡ ಮಾಂತೇಶ್ ಬಿಳ್ಗಿಯವರು ಹಳ್ಳಿಯಿಂದ ಹೋಗಿದ್ದರ ಪರಿಣಾಮವಾಗಿ ಓದಿನಲ್ಲಿ ಮೊದಲು ಸ್ವಲ್ಪ ಕಷ್ಟ ಆದ್ರೂ ಅಧ್ಯಯನ ಮಾಡ್ತಾ ಮಾಡ್ತಾ ತಮ್ಮ ಕ್ಲಾಸ್ಗೆ ಟಾಪ್ ವಿದ್ಯಾರ್ಥಿಯಾಗಿ ಬೆಳೆದಿದ್ದರು. ಇದೇ ಅಲ್ವೇನ್ರಿ ಸ್ಪಿರಿಟು ಅಂದ್ರೆ? ಮನುಷ್ಯ ಒಮ್ಮೆ ಡಿಸೈಡ್ ಮಾಡಿದ್ರೆ ಅದೇನೇ ಆಗ್ಲಿ ತನ್ನ ಜೀವ ಹೋಗುವಷ್ಟು ಕಷ್ಟ ಬಂದ್ರು ಬಿಡೋದಿಲ್ಲ ಅನ್ನೋ ವಿಚಾರ ಶಕ್ತಿ ಇರಬೇಕು. ಹಾಗಿದ್ರೆ ತಾನೇ ಜೀವನದಲ್ಲಿ ಏನಾದ್ರೂ ದೊಡ್ಡದಾಗಿ ಸಾಧನೆ ಮಾಡಕ್ಕಾಗೋದು. ಹೀಗೆ PUC ಮುಗಿಸಿದ ಮಾಂತೇಶ್ ಬಿಳ್ಗಿಯವರು ಅದೇ ಯೂನಿವರ್ಸಿಟಿಯಲ್ಲಿ BA ಡಿಗ್ರಿ ತಗೊಂಡಿದ್ರು.
ಡಿಗ್ರಿಯಲ್ಲಿಯೂ ಕೂಡ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದರು. ಅದರದೂ ಒಂದು ಘಟನೆ ಯಾವಾಗಲೂ ಹೇಳ್ತಿದ್ರು. ಮಾಂತೇಶ್ ಬೀಳ್ಗಿಯವರು ತಾವು ಗೋಲ್ಡ್ ಮೆಡಲಿಸ್ಟ್ ಆದಾಗ ಕಾಲೇಜ್ನಲ್ಲಿ ಸನ್ಮಾನ ಮತ್ತು ಸತ್ಕಾರ ಸಮಾರಂಭ ಇಟ್ಕೊಂಡಿದ್ದರು. ಅದನ್ನ ಪಡೆಯೋಕೆ ಸ್ಟೇಜ್ ಮೇಲೆ ಹೋಗೋಕೆ ತಮ್ಮ ಕಾಲಿಗೆ ಚಪ್ಪಲಿಯೇ ಇಲ್ಲದ ಕಾರಣ ಗೆಳೆಯನ ಹತ್ರ ಕಾಡಿ ಬೇಡಿ ಇಸ್ಕೊಂಡು ಚಪ್ಪಲಿ ಹಾಕೊಂಡು ಹೋಗಿದ್ರಂತೆ. ಇಷ್ಟು ಕಷ್ಟ ನಮಗೆ ನಿಮಗೆ ಇದೆಯಾ? ನಮ್ಮಲ್ಲೇ ಕೇಳ್ಕೊಳ್ಳೋಣ ಗೆಳೆಯರೇ. ಮತ್ತೆ ಯಾಕೆ ಆಗ್ತಿಲ್ಲ ನಮ್ಮ ಕೈಲಿ? ಅದಕ್ಕೆ ಕಾರಣ ಡೆಡಿಕೇಶನ್, ಡಿಟರ್ಮಿನೇಷನ್, ಡಿಸಿಪ್ಲಿನ್. ಹೀಗೆ ಡಿಗ್ರಿ ಮುಗಿಸಿದ ಮಾಂತೇಶ್ ಬೀಳ್ಗಿಯವರು ತನ್ನ IAS ತಯಾರಿಯೊಟ್ಟಿಗೆ ಪೋಸ್ಟ್ ಗ್ರಾಜ್ಯುಯೇಟ್ ಕೂಡ ಮಾಡಿದ್ದರು. ಆಗ ಒಂದು ಹೊತ್ತಿನ ಟಿಫಿನ್ಗಾಗಿ ಡಾಕ್ಟರ್ಸ್ ಮಕ್ಕಳಿಗೆ ಟ್ಯೂಷನ್ ಹೇಳ್ತಿದ್ರು. ತಮ್ಮ IAS ತಯಾರಿಯೊಟ್ಟಿಗೆ ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳಿಗೆ ಸೆಲೆಕ್ಟ್ ಆಗಿದ್ದರು. ಆದ್ರೆ ಇವರು ಮಾಂತೇಶ್ ಬೀಳ್ಗಿ ಅಲ್ವೇನ್ರಿ? IAS ಪಡಿಲೇಬೇಕು ಅಂತ ಗೌರ್ಮೆಂಟ್ ಜಾಬ್ಗಳನ್ನ ತ್ಯಜಿಸಿದ್ದಕ್ಕೆ ತನ್ನ ಗೆಳೆಯರು ಗೌರ್ಮೆಂಟ್ ಜಾಬ್ಗಳಿಗೆ ಹೋಗ್ತಿಲ್ಲ, ಇವೊಬ್ಬ ದೊಡ್ಡ ಹುಚ್ಚ ಅಂತಿದ್ದರು. ಹೀಗೆ PG ಮುಗಿಸಿದ ಮೇಲೆ ಮನೆಯ ಒತ್ತಡ ಮತ್ತು ಹಣಕಾಸಿನ ತೊಂದರೆಯಿಂದ ಟೀಚರ್ ಪೋಸ್ಟ್ಗೆ ಆಯ್ಕೆಯಾಗಿ ಹೋಗಿದ್ದರು. ಇಷ್ಟೆಲ್ಲ ಜರ್ನಿ ಮುಗಿಸಿದ ಮಾಂತೇಶ್ ಬೀಳ್ಗಿಯವರು ರೆಡ್ ಲೈಟ್ ಕಾರಿನ ಕನಸನ್ನು ಮಾತ್ರ ಮರ್ತೇ ಇರಲಿಲ್ಲ. He tried to reach at least 1 inch near that red light car every year. ಹೀಗೆ ಪ್ರಯತ್ನ ಮಾಡ್ತಾ ಮಾಡ್ತಾ ಕೊನೆಗೂ 2012ರಲ್ಲಿ ತಮ್ಮ ಕನಸಿನ ತಾಯಿಯಷ್ಟೇ ಶ್ರೇಷ್ಠವಾದ IAS ಜಾಬ್ಗೆ ಸೆಲೆಕ್ಟ್ ಆದ್ರು. DC ಆಗಿ ಮೊದಲು ಹೋಗಿದ್ದು ದಾವಣಗೆರೆ ಜಿಲ್ಲೆಗೆ. ಅಲ್ಲಿಯೂ ಕೂಡ ಒಂದು ಘಟನೆ ನೆನಪಿಸುತ್ತಿದ್ರು. ಮೊದಲು ದಾವಣಗೆರೆಯಲ್ಲಿ 6 ತಿಂಗಳು ಕಾಲ AC ಆಗಿ ಕೆಲಸ ಮಾಡಿದ್ದರು. ಅಲ್ಲಿಂದ ಪ್ರಮೋಷನ್ ಆಗಿ ಹೋಗುವಾಗ ಬಾತಿ ಹನುಮಂತನಿಗೆ ಕೇಳಿಕೊಂಡಿದ್ದರು, ಇಷ್ಟು ಬೇಗ ಕಳಿಸ್ತಿದೀಯಾ? ಆದ್ರೆ ಮುಂದೊಂದು ದಿನ ಏನಾದ್ರೂ ಇಲ್ಲಿಗೆ ಬರ್ಬೇಕಾದ್ರೆ DC ಆಗಿಯೇ ಬರ್ಬೇಕಂತ ಕೇಳ್ಕೊಂಡಿದ್ರಂತೆ. ಅದೇನೋ ಕಾಕತಾಳೀಯ ಗೊತ್ತಿಲ್ಲ. ಮೊದಲು DC ಆಗಿದ್ದು ಅವರು ದಾವಣಗೆರೆ ಡಿಸ್ಟಿಕ್ಗೆ. ಒಂದು ದಿನ ತಮ್ಮ DC ಆಫೀಸ್ ಮುಂದೆ ಕಷ್ಟಕ್ಕೆ ಹೆದರಿ ಒಬ್ಬ ಯುವಕ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿದ್ದ. ಅದನ್ನು ತಿಳಿದ ಮಾಂತೇಶ್ ಬೀಳ್ಗಿಯವರು ಓಡೋಡಿ ಬಂದು ಒಂದು ಹೊಡೆದು, ನಿನಗ್ಯಾವ ಕಷ್ಟನೋ? ನಾನು ಕಷ್ಟದಲ್ಲೇ ಹುಟ್ಟಿ ಕಷ್ಟದಲ್ಲೇ ಜಳಕ ಮಾಡಿ ಕಷ್ಟದಲ್ಲೇ ಹಾಸಿ ಹೊತ್ಕೊಂಡು ಬಂದಿದ್ದೀನಿ. ಕಷ್ಟೇ ಕಂಜಿ ಜೀವ ಕೊಡ್ತಿದೀಯಲ್ಲೋ, ನೀನ್ಯಾವ ಗಂಡಸು ಅಂತ ಬೈದು ಬುದ್ಧಿ ಹೇಳಿದ್ರು. ಹೀಗೆ ತಮ್ಮ ಕೆಲಸದ ಮೇಲಿನ ನಿಷ್ಠೆಯಿಂದ ಇಡೀ ಕರ್ನಾಟಕದಲ್ಲಿ DC ಇದ್ರೆ ಈ ರೀತಿ ಇರ್ಬೇಕಂತೇಳಿ ಜನಗಳಿಂದ ಮೆಚ್ಚುಗೆ ಪಡ್ಕೊಂಡಿದ್ರು. ಹೀಗೆ ಸಾಕಷ್ಟು ಇಲಾಖೆಗಳಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ ಮಾಂತೇಶ್ ಬೀಳ್ಗಿಯವರು ಸದ್ಯ ಬೆಸ್ಕಾಂ MD ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಆದ್ರೆ ಭಗವಂತನ ಆಟ ಹೇಳಕ್ಕಾಗ್ತದ? ಜೇವರ್ಗಿಯಲ್ಲಿ ಕಾರು ಅಪಘಾತಕ್ಕೆ ಸಿಲುಕಿ ನಿಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅದೇನೋ ಗೊತ್ತಿಲ್ಲ ಕಣ್ರಿ, ಒಳ್ಳೆಯವರಿಗೆ ಜಾಸ್ತಿ ದಿನ ಕಾಲ ಇಲ್ಲ ಅಂತೇಳಿ ಮತ್ತೆ ಪ್ರೂವ್ ಆಗೋಯ್ತು. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಬೇಡಿಕೊಳ್ಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ.